ಆಮೇಲೆ ಅದು ಬೇಡ ಅಂದ್ಬಿಟ್ಟು ಟಿಕೆಟ್ ಜನರ ಹತ್ರನೇ ಹೋಗಿ ನೀವೇ ಸೈನ್ ಮಾಡಿಸ್ಕೊಂಡ್ ಬನ್ನಿ ಅಂದೆ. ಅದು ಸ್ಟಾರ್ಟ್ ಆಯ್ತು. ಬಟ್ ಏನಂದ್ರೆ ಒಬ್ಬೊಬ್ರು 50 ಸೈನ್ ಮಾಡಿಸ್ಕೊಂಡ್ ಬರೋರು, 100 ಸೈನ್ ಮಾಡಿಸ್ಕೊಂಡ್ ಬರೋರು, ಅದು ಯಾರು ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಚೆಕ್ ಮಾಡಿದ್ರೆ ಫೋನ್ ಯಾರು ಎತ್ತಾನೂ ಇರಲಿಲ್ಲ. ಅದು ಅನಿವಾರ್ಯ ಆಯ್ತು ಟಿಕೆಟ್ ಕೊಡೋದಕ್ಕೆ. ಅದನ್ನ ಬಿಟ್ಟು ಇನ್ನೊಂದು ಸ್ಟೆಪ್ ಹೋಗಿದ್ದೀವಿ. ಇದನ್ನ ನೋಡಿ ಹೆಂಗಿರುತ್ತೆ ಅಂತ. ಇದನ್ನ ನೋಡಿದ ಮೇಲೆ ನಿಮ್ಗೆ ಚೆನ್ನಾಗಿ ಮಾತಾಡ್ಬೋದು, ಡಿಸ್ಕಸ್ ಮಾಡ್ಬೋದು ಅಂತ ಓಪನ್ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಇಂಗ್ಲೀಷು, ನಥಿಂಗ್ ಕ್ಯಾನ್ ಚೇಂಜ್ ಹಿಯರ್. ಈ ಥರ ಜನಗಳು ಇರ್ತಾರೆ. ಅವ್ರೇನಂದ್ರೆ ಹೋಪ್ಲೆಸ್ ಪೀಪಲ್ ಅಂತ. ಬೇಜಾರು ಮಾಡ್ಕೊಂಬೇಡಿ, ಹೋಪ್ಲೆಸ್ ಪೀಪಲ್ ಯಾರು ಅಲ್ಲ, ಅದಕ್ಕೋಸ್ಕರ ಡೈರೆಕ್ಟಾಗಿ ಹಾಕ್ತೀನಿ ಹೋಪ್ಲೆಸ್ ಪೀಪಲ್ ಅಂತ. ಎರಡನೇದು ಮೈ ಲೀಡರ್ ವಿಲ್ ಫಿಕ್ಸ್ ಎವ್ರಿಥಿಂಗ್. ಪ್ರೊಸೆಸ್ಡ್ ಪೀಪಲ್ ಅಂತ. ಅದು ಕನ್ನಡದಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಓಕೆ, ದ ಓನರ್, ದಿಸ್ ಈಸ್ ಮೈ ಕಂಟ್ರಿ, ಮೈ ಸ್ಟೇಟ್, ಮೈ ಟೌನ್, ಮೈ ವಿಲೇಜ್. This government runs on my tax money. I am not a follower, I am the leader. People who are away, ನಿಜವಾಗಿ ಎಚ್ಚರಿಕೆ ಇದ್ದಿರೋ ಜನ, ಅವ್ರು ಮಾತ್ರ ಕಂಟಿನ್ಯೂ ಮಾಡಿ, ಬೇರೆಯವ್ರಿಗೆ ನೋ ಎಂಟ್ರಿ ಅಂತ ಹಾಕಿದ್ದೀವಿ. ಇದು ಕನ್ನಡದಲ್ಲಿ ಹಾಕಿರ್ತದೆ ಇವತ್ತು. ಈ ಒಂದು ಕೂಡ ಅದು ಡ್ರಾಪ್ ಡೌನ್ ಆಗುತ್ತೆ. ಅದನ್ನು ನೀವು ಚೂಸ್ ಮಾಡಿ, ನಿಮ್ಮ ಏರಿಯಾ ಸೆಲೆಕ್ಟ್ ಮಾಡಿ, ನಿಮ್ಮ ಇಶ್ಯೂಸ್ನ ರೈಸ್ ಮಾಡ್ಬೋದು. ಆಮೇಲೆ ಅಲ್ಲಿ ನಿಮಗೆ ಯಾರು ಏನೋ ಆಸ್ಪಿರೆಂಟ್ ನಿಂತಿ ಅನ್ನೋದು ಗೊತ್ತಾಗುತ್ತೆ, ಆಕಾಂಕ್ಷಿಗಳು ಯಾರು ಬಂದಿರೋ ಅನ್ನೋದು ಗೊತ್ತಾಗುತ್ತೆ. ಅವರು ನಿಮಗೆ ಡೈರೆಕ್ಟಾಗಿ ನೀವು ಕನೆಕ್ಟ್ ಆಗ್ತಾರೆ. ಯಾಕಂದರೆ ಆಸ್ಪಿರೆಂಟ್ಸ್ ವಿಡಿಯೋ ಕಾಲ್ ಬರ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ಫೇಸ್ಬುಕ್ ಲೈವ್ ಬರ್ತೀನಿ, ಇನ್ಸ್ಟಾಗ್ರಾಮ್ ಲೈವ್ ಬರ್ತೀನಿ, ಡೈರೆಕ್ಟಾಗಿ ಮೀಟ್ ಮಾಡ್ತೀನಿ ಒಂದು ಜಾಗದಲ್ಲಿ ಅಂತಲೂ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನೀವು ಮೀಟ್ ಮಾಡಿ, ಅಥವಾ ನೀವು ಮೀಟ್ ಮಾಡೋಕ್ಕಾಗಿಲ್ಲ, ಮನೇಲಿ ಕೂತ್ಕೊಂಡೇ ಮಾತಾಡ್ಬೋದು, ಮೆಸೇಜ್ ಮಾಡ್ಬೋದು, ಎಲ್ಲವೂ ಇರುತ್ತೆ ನಿಮ್ಮ ಕೈಯಲ್ಲಿ. ಇಲ್ಲಿ ನೀವೇ ಸೆಲೆಕ್ಟ್ ಮಾಡ್ತೀರಾ ಅಭ್ಯರ್ಥಿನ, ಜನಗಳೇ ಸೆಲೆಕ್ಟ್ ಮಾಡ್ತಾರೆ. ಯಾವ ಪಾರ್ಟಿನೂ ಬರೋಲ್ಲ, ಯಾವ ಹೈಕಮಾಂಡು ಬರೋಲ್ಲ, ನಾನು ಬಿ ಫಾರಮ್ ಕೊಡೋದು ಯಾವುದೂ ಇರೋಲ್ಲ. ಇದು ಕಂಪ್ಲೀಟ್ಲಿ ಒಂದು ಟೆಕ್ನಾಲಜಿ ಡ್ರಿವನ್ ಒಂದು ಪಾರ್ಟಿ. ನಿಮ್ಮ ಕೈಲಿರುವಂಥ ಪಾರ್ಟಿ, ಇದು ನಿಮ್ಮ ಪಾರ್ಟಿ. ಓಕೆನಾ? ಇಲ್ಲಿ ನೀವು ಮಾತಾಡ್ಬೋದು, ನೀವು ಸೆಲೆಕ್ಟ್ ಮಾಡ್ಬೋದು, ರೇಟ್ ಮಾಡ್ಬೋದು. ಅವನ್ನ ನೀವು ಸರಿ ಇಲ್ಲ ಅಂದರೆ ನೀವು ಮೈನಸ್ ಮಾರ್ಕ್ ಕೊಡ್ಬೋದು, ಚೆನ್ನಾಗಿದೆ ಅಂದರೆ ಎಕ್ಸಲೆಂಟ್ ಅನ್ಬೋದು. ಅವ್ರನ್ನೇ ಸೆಲೆಕ್ಟ್ ಆದಮೇಲೆ ಎಲೆಕ್ಷನ್ಗೆ ಹೋಗ್ತಾರೆ, ನಿಂತ್ಕೊತಾರೆ, ಅಲ್ಲೂ ನೀವು ಸಪೋರ್ಟ್ ಮಾಡ್ತೀರಾ. ಒಂದಷ್ಟು ಜನಕ್ಕೆ ಹೇಳ್ಬೋದು ನೀವು ಈಗ ಎಲಿಜಿಬಲ್ ಆಸ್ಪಿರೆಂಟ್ ಅಂತ. ಆದ್ರ ಮೇಲೆ ಎಲೆಕ್ಟ್ ಆದ್ರ ಮೇಲೆ SOP ಥರ ಕೆಲಸ ಮಾಡಬೇಕು. ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಮಾಡಿದ್ದೀವಿ, ಅದಕ್ಕೆ ಸೈನು ಮಾಡಿ ಅವ್ರು ಎಂಟ್ರಾಗಿರ್ತಾರೆ. ಅದೇ ಥರ ವರ್ಕ್ ಮಾಡಬೇಕು. ಮಾಡಿಲ್ಲ ಅಂದರೆ ಆ ಟೈಮಲ್ಲಿ ಒಂದು ಹೋರಾಟ ಮಾಡಲೇಬೇಕು. ರೈಟ್ ಟು ರೀಕಾಲ್ ಅನ್ನೋದು ಅದನ್ನೇ ಹೇಳ್ತಾ ಇರೋದು. ಸೊ ಇದು ಈ ಥರ ಒಂದು ಆ್ಯಪ್ ಮಾಡಿದ್ದೀವಿ. ಇಷ್ಟು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಇದು. ಓಕೆನಾ?